ಎಲ್ಲರಿಗೂ ನಮಸ್ಕಾರ. ರಿಯಾಸ್ ಕಿಚನ್ಗೆ ಸ್ವಾಗತ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನನ್ನು ಒತ್ತಿ. ಇವತ್ತು ನಾವು ಒಂದು ರೆಸ್ಟೋರೆಂಟ್ ಸ್ಟೈಲ್ನಲ್ಲಿ ಮೊಟ್ಟೆ ಸಾಂಬಾರು ಮಾಡ್ತಾಯಿದ್ದೀವಿ. ನೋಡ್ಬೋದು ನೀವು. ಮೊಟ್ಟೆ ಕರಿನೂ ಅಂತಾರೆ, ಇದನ್ನು ಅಂತಾರೆ, ಮೊಟ್ಟೆ ಗೊಜ್ಜು ಅನ್ಬೋದು. ನಿಮಗೆ ಒಂಚೂರು ಅನ್ನಕ್ಕೂ ಚಪಾತಿಗೆ ರೊಟ್ಟಿಗೆ ಆಗುವಂಥದ್ದನ್ನು ನಾವು ಮಾಡ್ತಾಯಿದ್ದೀವಿ. ನೋಡ್ಬೋದು. ನಾನಿಲ್ಲಿ ಮೊಟ್ಟೆಯನ್ನು ತೊಗೊಂಡಿದ್ದೀನಿ. ಇದು ಒಂದು 4 ಟೇಬಲ್ ಸ್ಪೂನ್ ಆಗೋಷ್ಟು ಒಣ ಕೊಬ್ಬರಿ ಪುಡಿ ತೊಗೊಂಡಿದ್ದೀನಿ. ಮತ್ತು ಪುದೀನ ಸೊಪ್ಪು ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ತೊಗೊಂಡಿದ್ದೇನೆ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕು. ಇಲ್ಲಿ ಟೊಮೆಟೊ ಪ್ಯೂರಿ ಮಾಡ್ಕೊಂಡಿದ್ದೇನೆ. ಮತ್ತು ಒಂದು ಮೀಡಿಯಮ್ ಈರುಳ್ಳಿಯನ್ನು ಹೆಚ್ಕೊಂಡಿದ್ದೇನೆ. ಇಲ್ಲಿ ನಾವು ಇದು ಗರಂ ಮಸಾಲ ತೊಗೊಂಡಿದ್ದೇನೆ. ಮತ್ತಿಲ್ಲಿ 1 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ತೊಗೊಂಡಿದ್ದೇನೆ. ಅಚ್ಚ ಖಾರದ ಪುಡಿ 1.5 ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೇನೆ. ಮತ್ತಿಲ್ಲಿ ನೋಡ್ಬೋದು ನೀವು, ಸ್ವಲ್ಪ ಜೀರಿಗೆ, ಅರ್ಧ ಸ್ಪೂನ್ ಜೀರಿಗೆ, ಸ್ವಲ್ಪ ಚಕ್ಕೆ, ಏಲಕ್ಕಿ ಮತ್ತು ಲವಂಗ. ಇಲ್ಲಿ ನೋಡ್ಬೋದು ನಾನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೇನೆ. ಈರುಳ್ಳಿ ಇದು ಬೇಕಾಗುತ್ತೆ ನನಗೆ. ಇವೆಲ್ಲ ಬೇಕಾಗುವಂಥ ಸಾಮಗ್ರಿಗಳು. ಇದು ತುಂಬ ಟೇಸ್ಟಾಗಿರುತ್ತೆ. ನೀವು ರೆಸ್ಟೋರೆಂಟ್ ಥರನೇ ಇದು ಇರೋದು. ನೀವು ನೋಡ್ಬೋದು. ನಾನಿವಾಗ ಬಾಣಲೆಯನ್ನು ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೇನೆ. ಈಗ ಒಂಚೂರು ಬಾಣಲೆ ಬಿಸಿ ಆಗ್ತಾ ಇದ್ದಾಗೇ ನಾನು ಇದಕ್ಕೆ ಒಂಚೂರು ಎಣ್ಣೆಯನ್ನು ಹಾಕೋತಾ ಇದ್ದೇನೆ. ನಾನು ಇವಾಗ ಆಯಿಲನ್ನು ಹಾಕೋತಾ ಇದ್ದೇನೆ. ಒಂದು 2.5-3 ಟೇಬಲ್ ಸ್ಪೂನ್ ಅಷ್ಟು ಆಯಿಲು. ಇವಾಗ ನಾನೀಗ ಗರಂ ಮಸಾಲೆ ಇಟ್ಕೊಂಡಿದ್ದೆ ನೋಡ್ರಿ, ಅದನ್ನು ಹಾಕೋತಾ ಇದ್ದೀನಿ. ಒಂಚೂರು ಬಿಸಿ ಆದಮೇಲೆ ನಾನಿವಾಗ ಈರುಳ್ಳಿಯನ್ನು ಸೇರಿಸ್ತಾ ಇದ್ದೀನಿ. ನೋಡ್ಬೋದು ನೀವು. ಇದನ್ನು ಚೆನ್ನಾಗಿ ಬಾಡಿಸ್ಕೊತೀನಿ. ಸ್ವಲ್ಪ ನಮಗೆ ಈರುಳ್ಳಿ ಕೆಂಪಗಾಗಬೇಕು. ನೀವು ಇಲ್ಲಿ ನೋಡ್ಬೋದು, ನಮ್ಮದು ಈರುಳ್ಳಿ ಒಂಚೂರು ಫ್ರೈ ಆಗಿದೆ. ನೋಡ್ಬೋದು ನೀವು. ಈಗ ನಾನು ಜೀರಿಗೆ ಒಂಚೂರು ತರಿಯಾಗಿ ಪುಡಿ ಮಾಡ್ಕೊತಾ ಇದ್ದೀನಿ. ಅದನ್ನು ಹಾಕೋತಾ ಇದ್ದೀನಿ. ನಿಮಗೆ ಒಳ್ಳೆ ಪರಿಮಳ ಬರುತ್ತೆ. ಈರುಳ್ಳಿ ಒಂಚೂರು ಕೆಂಪಗಾಗಬೇಕು. ಈಗ ಒಂಚೂರು ನಾವು ಜೀರಿಗೆ ಹಾಕ್ಕೊಂಡು ಬಿಸಿ ಮಾಡ್ಕೊತಾ ಇದ್ದೀವಿ. ಇವಾಗ ನಾನು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾಯಿದ್ದೀನಿ. ಒಂದು ಅರ್ಧ ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾಯಿದ್ದೀನಿ. ನೋಡ್ಬೋದು. ಇದು ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕನೂ ಮಿಕ್ಸ್ ಮಾಡೋಣ ನಾವು. ಈಗ ನೀವು ನೋಡ್ಬೋದು, ನಮ್ಮದು ಮಸಾಲ ಎಲ್ಲ ನಾವು ಫ್ರೈ ಮಾಡ್ಕೊಂಡಾಗಿದೆ. ಇವಾಗ ನಾನು ಇದಕ್ಕೆ ಒಂಚೂರು ಪುದೀನ ಸೊಪ್ಪು ಹಾಕ್ತಾಯಿದ್ದೀನಿ. ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಇದು ಒಳ್ಳೆಯ ಫ್ಲೇವರ್ ಕೊಡುತ್ತೆ ನಮಗೆ. ಹಾಗಾಗಿ ನಾನು ಇದನ್ನು ಚೆನ್ನಾಗಿ ಇದರಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಸ್ಲೋ ಫ್ಲೇಮ್ನಲ್ಲೇ ಇಟ್ಟು ನೀವು ಫ್ರೈ ಮಾಡಿ. ಇದು ಒಳ್ಳೆ ಫ್ಲೇವರ್ ಬರುತ್ತೆ ಅನ್ನೋ ಸಲಿಂದಾಗಿ ನಾನು ಇದನ್ನು ಮಧ್ಯಕ್ಕೆ ಹಾಕ್ಕೊತಾ ಇದ್ದೀನಿ. ನೋಡ್ಬೋದು, ನಾನು ತುಂಬ ಎಣ್ಣೆಯನ್ನು ಹಾಕಲಿಲ್ಲ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇವಾಗ ನೀವು ನೋಡ್ಬೋದು, ನಾನು ಈರುಳ್ಳಿ ಪೇಸ್ಟ್ ಮಾಡ್ಕೊಂಡಿದ್ದೇನೆ ನೋಡ್ರಿ. ನಮಗೆ ಒಂಥರ ಗ್ರೇವಿ ಥರ ಬರಬೇಕಲ್ಲ, ಹಾಗಾಗಿ ನಾನು ಇದನ್ನು ಈರುಳ್ಳಿಯನ್ನು ಈ ಥರ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ನಿಮಗೆ ಮನೆಯಲ್ಲೇ ಒಂದು ಸತಿ ಮಾಡಿ ನೋಡಿರಿ, ತುಂಬ ಟೇಸ್ಟಾಗಿ ಚೆನ್ನಾಗಿರುತ್ತೆ. ಇದನ್ನು ಸ್ವಲ್ಪ ಇವಾಗ ಫ್ಲೇಮು ಸ್ವಲ್ಪ ಜಾಸ್ತಿ ಮಾಡ್ಕೋಬೇಕು. ಯಾಕಂತಂದರೆ ಇದು ನಾವು ತಳ ಹಿಡಿತದೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಂಥೇಳಿ ಸ್ವಲ್ಪ ಸ್ಲೋ ಫ್ಲೇಮ್ನಲ್ಲೇ ಇಟ್ಟು ಮಾಡ್ಕೊತಾ ಇದ್ದೆವು. ಇವಾಗ ನಮ್ಮದು ಈರುಳ್ಳಿ ಇದು ಚೆನ್ನಾಗಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಬೇಕು. ಅಲ್ಲಿ ತನಕ ಒಂಚೂರು ಚೆನ್ನಾಗಿ ನಾವು ಮಿಕ್ಸ್ ಮಾಡೋಣ. ಈಗ ನಾವು ಈರುಳ್ಳಿ ಪೇಸ್ಟ್ ಮಾಡಿದ್ದೆ ನೋಡ್ರಿ, ಅದು ಹಾಕೊಂಡ್ಮೇಲೆ ಸ್ವಲ್ಪ ಚೆನ್ನಾಗಿ ಬಾಡಿಸಿದ್ದೇವೆ. ಇವಾಗ ನಾನು ಟೊಮೆಟೊ ಪ್ಯೂರಿ ನೋಡ್ರಿ, ಟೊಮೆಟೊ ಪ್ಯೂರಿಯನ್ನು ಹಾಕ್ತಾಯಿದ್ದೀನಿ. ಇದನ್ನೂ ಒಂದು ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಇದು ಒಂಥರ ಡಿಫ್ರೆಂಟು ಟೇಸ್ಟ್ ಚೆನ್ನಾಗಿರುತ್ತೆ. ಇದು ಒಂದು ಸ್ವಲ್ಪ ನಮ್ಮದು ಟೊಮೆಟೊ ಪ್ಯೂರಿ ಹಾಕಿದ್ಮೇಲೆ ಇದು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕನೂ ಮತ್ತು ಅದರೊಳಗೆ ಒಂದು ಸ್ವಲ್ಪ ನೀರಿನ ಅಂಶ ಕಮ್ಮಿ ಆಗೋ ತನಕನೂ ನಾವು ಚೆನ್ನಾಗಿ ತಿರುಗಿಸ್ಕೋಬೇಕು. ಈಗ ನಾನು ಇದಕ್ಕೆ ಅರಿಶಿಣವನ್ನು ಹಾಕ್ತಾಯಿದ್ದೇನೆ. ಚೂರು
ಅರಿಶಿನ ಹಾಕಿದೆ, ಒಂದು 1/4 ಸ್ಪೂನಷ್ಟು ಅರಿಶಿನ. ಇದನ್ನು ಹಾಕು ಚೆನ್ನಾಗಿ ನಾವು ಮಿಕ್ಸ್ ಮಾಡಬೇಕು. ನೋಡ್ತಾ ಇರ್ಬೋದು ನಮ್ಮದು ಗ್ರೇವಿ ಎಷ್ಟು ಚೆನ್ನಾಗಿ ಕಲರ್ಫುಲ್ ಕಾಣ್ತಾ ಇದೆ. ಮತ್ತು ಇದು ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಹೋಗಬೇಕು. ಈಗ ನೀವು ನೋಡ್ಬೋದು ನಾವು ಟೊಮೆಟೊ ಪ್ಯೂರಿ ಹಾಕೊಂಡ್ಮೇಲೆ ಚೆನ್ನಾಗಿ ಕುದಿ ಬರ್ತಾಯಿದೆ. ಚೆನ್ನಾಗಿ ಕುದಿ ಬರಬೇಕು ಅಂದರೆ ಅದರೊಳಗಿಂದ ಒಂದು ಸ್ವಲ್ಪ ನೀರಿನ ಅಂಶ ಕಡಿಮೆ ಆಗಬೇಕು ಮತ್ತು ಮಸಾಲಾಗೆ ಹೊಂದ್ಕೋಬೇಕು. ನಾನು ಈ ಟೈಮ್ನಲ್ಲಿ ಸ್ವಲ್ಪನೇ ಉಪ್ಪನ್ನು ಹಾಕೋತಾ ಇದ್ದೀನಿ, 1 ಟೀ ಸ್ಪೂನಷ್ಟು. ಮತ್ತೆ ಬೇಕಿದ್ದರೆ ಆಮೇಲೆ ನೋಡಿ ಹಾಕೋಬೇಕಾಗುತ್ತೆ. ಇವಾಗ ನಾವು ಯಾವಾಗಲಾಗಲಿ ಟೊಮೊಟೊ ಬಾಡಿಸಿದ ಮೇಲೆ ಸ್ವಲ್ಪ ಅರಿಶಿನ ಉಪ್ಪು ಹಾಕಂದರೆ ಅದು ಚೆನ್ನಾಗಿ ನಮಗೆ ಮಸಾಲೆಗೆ ಹೊಂದ್ಕೊಳ್ಳುತ್ತೆ. ಮಸಾಲೆ ಫ್ರೈ ಮಾಡಬೇಕಾದ್ರೆ ನಾವು ಅದಕ್ಕೆ ಅರಿಶಿನ ಮತ್ತು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇವಾಗ ಸ್ವಲ್ಪ ಹೊತ್ತು ನಾವು ಇದನ್ನು ಮುಚ್ಚೋಣ. ಈಗ ನೀವು ನೋಡ್ಬೋದು ನಮ್ಮದು ಬೇಯ್ತಾ ಇದೆ. ನಾವು ಸ್ವಲ್ಪ ಮುಚ್ಚಿಬಿಟ್ಟು ಒಂದು 2 ನಿಮಿಷಗಳ ಕಾಲ ಸ್ಲೋ ಫ್ಲೇಮ್ನಲ್ಲೇ ಇಟ್ಟು ನಮ್ಮದು ಮಸಾಲೆ ಎಲ್ಲ ಚೆನ್ನಾಗಿ ಬೇಯಬೇಕಾಗುತ್ತೆ. ಅದಕ್ಕೆ ನಾನು ಸ್ವಲ್ಪ ಮುಚ್ಚಿ ಒಂದು 2 ನಿಮಿಷಗಳ ಕಾಲ ಬೇಯಿಸ್ತೀನಿ. ಈಗ 2 ನಿಮಿಷ ಆಗಿದೆ. ನಾವು ಮುಚ್ಚಳನ ತೆಗೆದು ನೋಡೋಣ. ನೋಡ್ಬೋದು ನಮ್ಮ ಮಸಾಲದಾಗೆ ಒಂದು ಸ್ವಲ್ಪ ನೀರು ಕಡಿಮೆ ಆಗಿದೆ. ನಾವು ಈ ಟೈಮ್ನಲ್ಲೇ ಇದಕ್ಕೆ ನಾವು ಒಣ ಕೊಬ್ಬರಿ ಪುಡಿ, ಇದು ಆಪ್ಷನು. ನೀವು ಹಾಕೊಂಡ್ರೆ ಆಗುತ್ತೆ, ಹಾಕಲಿಕ್ಕಂದ್ರೆ ಆಗುತ್ತೆ, ನಿಮಗೆ ಬಿಟ್ಟಿದ್ದು. ಇದು ಯಾಕಂದರೆ ರೆಡಿಮೇಡ್ ನಮಗೆ ಪುಡಿ ಸಿಗುತ್ತೆ. ಇದು ಯಾಕಂತಂದರೆ ನಮಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ನಾವು ಕಾಯಿ ತುರಿ ಅದು ಏನು ಹಾಕಿಲ್ಲ ನೋಡ್ರಿ, ಹಾಗಾಗಿ ಇದು ಒಳ್ಳೆಯ ಒಂದು ಟೇಸ್ಟ್ ಕೊಡುತ್ತೆ. ಹಾಗಾಗಿ ಇದನ್ನು ಹಾಕಿ ಒಂದು ಸ್ವಲ್ಪ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡ್ಬೋದು ಈಗ ನಮ್ಮದು ಮಸಾಲೆ ಎಲ್ಲ ಹಾಕಿ ನಾನು ಚೆನ್ನಾಗಿ ಇದು ಇನ್ನೊಂದು ಸ್ವಲ್ಪ ಮುಚ್ಚಿ ಇನ್ನೊಂದು ನಿಮಿಷ ಬಿಡ್ತೀನಿ. ಅದು ಮಸಾಲ ಹೊಂದ್ಕೋಬೇಕಲ್ರಿ. ಈಗ ನೋಡ್ಬೋದು ನಮ್ಮದು ಮುಚ್ಚಿ ತೆಗೆದು ನೋಡೋಣ. ಇವಾಗ ನೋಡ್ಬೋದು ಫುಲ್ ನೀರೆಲ್ಲ ಕಡಿಮೆ ಆಗಿದೆ. ಇದು ನಾವು ಮಸಾಲ ಚೆನ್ನಾಗಿ ಫ್ರೈ ಮಾಡ್ಕೊತೀವೋ ಅಷ್ಟು ಟೇಸ್ಟ್ ಬರುತ್ತೆ ನಮ್ಮದು. ನೋಡ್ಬೋದು ಚೆನ್ನಾಗಿ ನಮ್ಮದು ಕಲರ್ಫುಲ್ಲಾಗಿ ಮಸಾಲ ಎಲ್ಲ ಕಾಣ್ತಾ ಇದೆ. ಈ ಟೈಮ್ನಲ್ಲೇ ನೀವು ನೋಡ್ಬೋದು ಇಲ್ಲಿ ನಾನು ಅಚ್ಚ ಖಾರದ ಪುಡಿ ಮತ್ತು ಧನಿಯಾ ಪುಡಿ ಮತ್ತು ಇದು ಗರಂ ಮಸಾಲ ಇದೆ. ಇದನ್ನು ಹಾಕಿ ಚೆನ್ನಾಗಿ ಬಾಡಿಸ್ಕೋಬೇಕಾಗುತ್ತೆ. ಇದ್ರ ಜೊತೆ ನಮ್ಮದು ಚೆನ್ನಾಗಿ ಹೊಂದ್ಕೋಬೇಕು. ಇದು ಮಸಾಲ ಜೊತೆಗೆ ಚೆನ್ನಾಗಿ ಹೊಂದ್ಕೋಬೇಕು ನಮ್ಮದು. ಹಾಗಾಗಿ ಇದು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ನಾನು. ಇದು ಸ್ವಲ್ಪ ನೀವು ಮೀಡಿಯಮ್ ಸ್ಲೋ ಫ್ಲೇಮ್ನಲ್ಲೇ ಇಟ್ಟು ಮಾಡಿ, ಸೀದ್ ಹೋಗ್ತದ ಚಾನ್ಸ್ ಇರುತ್ತೆ. ಹಾಗಾಗಿ ನೋಡ್ಬೋದು ನಮ್ಮದು ತಳನೂ ಹಿಡ್ದಿಲ್ಲ. ನಾವು ಒಣ ಕೊಬ್ಬರಿ ಪುಡಿ ಹಾಕಿರ್ತೀವಿ ನೋಡ್ರಿ, ಅದು ಸ್ವಲ್ಪ ಆಯಿಲ್ ಬಿಡುತ್ತೆ. ಹಾಗಾಗಿ ನೋಡ್ಬೋದು ಒಳ್ಳೆ ಫ್ಲೇವರ್ ಬರ್ತಾಯಿದೆ ನಮ್ಮದು. ಮಸಾಲೆ ಎಲ್ಲ ಮಿಕ್ಸ್ ಮಾಡಿದ್ಮೇಲೆ ಸ್ವಲ್ಪ ಈ ಥರ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಇದು. ನೀವು ಮನೆಯಲ್ಲಿ ಒಂದು ಸತಿ ಟ್ರೈ ಮಾಡಿ ನೋಡಿ. ಮತ್ತು ನಮ್ಮ ವಿಡಿಯೋನು ಎಲ್ಲರೂ ಚೆನ್ನಾಗಿ ನೋಡ್ತಾ ಇದ್ದೀರಿ. ಎಲ್ಲರಿಗೂ ಧನ್ಯವಾದಗಳು. ನಮ್ಮ ವಿಡಿಯೋನ ನೋಡಿ ಮತ್ತು ಶೇರ್ ಮಾಡಿ, ಲೈಕ್ ಮಾಡಿ. ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ ನಾನು. ಸದಾ ಯಾವಾಗಲೂ ನೀವು ಇದೇ ಥರನೇ ನಮ್ಮ ವಿಡಿಯೋಗಳನ್ನು ನೋಡಿ ನಮಗೆ ಪ್ರೋತ್ಸಾಹ ಮಾಡಿ. ನೀವು ನೋಡ್ತಾ ಇರ್ಬೋದು ನಮ್ಮದು ನೀರು ನಾನು ಬಿಸಿ ಮಾಡೋಕ್ಕಿಟ್ಟಿದ್ದೀನಿ. ಇವಾಗ ನಮ್ಮದು ಗ್ರೇವಿ ಇದು ಮಸಾಲ ಎಲ್ಲ ರೆಡಿ ಆಗಿದೆ. ಈ ಬಿಸಿ ನೀರನ್ನೇ ಅದು ನಾನು ಮಸಾಲಕ್ಕೆ ಹಾಕೋತಾ ಇದ್ದೀನಿ. ಇವಾಗ ನೋಡ್ಬೋದು ನೀವು ನಮ್ಮದು ಮಸಾಲಾಗೆಲ್ಲ ನೀರು ಹಾಕ್ತಾಯಿದ್ದೀನಿ. ಸ್ವಲ್ಪ ಹಾಕೋತಾ ಇದ್ದೀನಿ ನಾನು ನೀರು. ಯಾಕಂತಂದರೆ ಇದು ಮಸಾಲೆ ಎಲ್ಲ ಚೆನ್ನಾಗಿ ನಮ್ಮದು ಈ ಥರ ನಾವು ನಮಗೆ ಗ್ರೇವಿ ಬರಬೇಕು ನೋಡಿರಿ. ಅದಕ್ಕಾಗಿ ನಾನು ಇದೊಂದು ಚೂರು ಮಸಾಲ ಎಲ್ಲ ಚೆನ್ನಾಗಿ ನಾವು ಫುಲ್ ಇದು ಮಸಾಲ ಒಳಗೆ ನೀರೆಲ್ಲ ಹೋಗಬೇಕಲ್ರಿ. ಹಾಗಾಗಿ ನಾನು ನೋಡ್ಬೋದು ಚೂರು ಫ್ಲೇಮು ಸ್ಲೋ ಮಾಡ್ಕೊಳ್ಳಿ. ಯಾಕಂದರೆ ನೀರೆಲ್ಲ ನಾವು ನೀರು ಹಾಕಿರ್ತೀವಿ ನೋಡ್ರಿ, ಹಾಗಾಗಿ ನೀರೆಲ್ಲ ಸಿಡಿಯುತ್ತೆ. ಹಾಗಾಗಿ ನಾವು ಸ್ವಲ್ಪ ಫ್ಲೇಮು ಸ್ವಲ್ಪ ಸ್ಲೋ ಮಾಡ್ಕೋಬೇಕಾಗುತ್ತೆ. ನಾನಿವಾಗ ಇನ್ನೊಂದು ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ಕಾದ ನೀರೇ ಹಾಕ್ತಾಯಿದ್ದೀನಿ. ನೋಡ್ಬೋದು ನೀವು, ಇದು ತುಂಬ ಚೆನ್ನಾಗಿ ಟೇಸ್ಟಾಗಿರುತ್ತೆ. ನಾವೊಂದು ಸ್ವಲ್ಪ ನೀರು ಹಾಕಿದ್ಮೇಲೆ ಒಂದು 2 ರಿಂದ 3 ನಿಮಿಷ ಚೆನ್ನಾಗಿ ಬೇಯಿಸೋಣ. ಈಗ ನೋಡ್ಬೋದು ನಾವು 1-2 ನಿಮಿಷಗಳ ಕಾಲ ಚೆನ್ನಾಗಿ ಈ ಥರ ಕುದಿ ಬರ್ಸ್ಕೊಂಡಿದ್ದೇವೆ. ನಾನು ಈ ಟೈಮ್ನಲ್ಲಿ ಇವಾಗ ಮೊಟ್ಟೆನ ಹೊಡೆದು ಹಾಕ್ತಾಯಿದ್ದೀನಿ.
ನಾನೀಗ ಮೊಟ್ಟೆ ಹಾಕ್ತಾಯಿದ್ದೀನಿ, ನೋಡ್ಬೋದು ನೀವು. ನಾವು ಒಂದೊಂದೇ ಸ್ವಲ್ಪ ಸ್ವಲ್ಪ ಸಪ್ರೇಟಾಗಿ ಮೊಟ್ಟೆ ಹಾಕೋಣ. ಅದು ನಾವು ಹಾಕಿದ ಜಾಗದಲ್ಲೇ ಇರಬೇಕು, ಅದು ನಮಗೆ ಮೊಟ್ಟೆ ಹಾಗೆ ಮೊಟ್ಟೆನೇ ಬರಬೇಕು ನಿಮಗೆ ಆ ಥರ. ನೋಡ್ಬೋದು ನೀವು ಇಲ್ಲಿ ಇನ್ನೊಂದು ಮೊಟ್ಟೆ ಹಾಕ್ತಾಯಿದ್ದೀನಿ. ಇಲ್ಲಿ ಇನ್ನೊಂದು ಮೊಟ್ಟೆನ ಹಾಕೋತಾ ಇದ್ದೀನಿ. ಈಗ ನಾವು ಎಲ್ಲ ಕಡೆಗೆ ಒಂದೊಂದು ಮೊಟ್ಟೆ ಹಾಕೊಂಡಿದ್ದೇವೆ ನೋಡ್ರಿ. ಈಗ ಅಲ್ಲಿ ಮಧ್ಯಕ್ಕೊಂದು ಹಾಕೋತಾ ಇದ್ದೀನಿ. ಸ್ವಲ್ಪ ಬಿಡಿ ಸ್ವಲ್ಪ ಕುದಿ ಬಂದು ನಾವು ಹಾಕಿರ್ತೀವಿ ನೋಡ್ರಿ, ಅದು ಮೊಟ್ಟೆ ಒಂದು ಸ್ವಲ್ಪ ಗಟ್ಟಿಗಾಗಬೇಕು. ಆಮೇಲೆ ನಾವು ಇನ್ನೊಂದು ಮೊಟ್ಟೆನ ಹಾಕೋಬೇಕು. ಯಾಕಂತಂದರೆ ಇದರೊಳಗೆ ಸ್ವಲ್ಪ ನೀರಿನ ಅಂಶ ಇದೆ, ನಾವು ಹಾಕಿದ ಮೊಟ್ಟೆ ಒಂಚೂರು ಬೇಯುತ್ತೆ. ಹಾಗಾಗಿ ನಾವು ಒಂದು ಸ್ವಲ್ಪ ಬಿಟ್ಟೇ ನಾವು ಒಂದೊಂದು ಮೊಟ್ಟೆನೇ ಒಂದೊಂದಾಗಿ ನಾವು ಹಾಕೋತಾ ಹೋಗ್ತಾ ಇದ್ದೀನಿ. ನೋಡ್ಬೋದು ನೀವು ಇಲ್ಲಿ. ಇದು ಸ್ವಲ್ಪ ಸ್ಲೋ ಫ್ಲೇಮ್ನಲ್ಲೇ ಇಟ್ಟು, ತುಂಬ ಸ್ಲೋನು ಬೇಡ, ತುಂಬ ಫಾಸ್ಟ್ನು ಬೇಡ, ಅಷ್ಟೇ ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಟು ಇದನ್ನು ಬೇಯಿಸಬೇಕು. ಈಗ ಮೊಟ್ಟೆ ಎಲ್ಲ ಹಾಕಿ ಬಿಡಬೇಕು. ನಾವು ಬಿಟ್ಟು ಒಂದು 2 ನಿಮಿಷಗಳ ಕಾಲ ಬೇಯಬೇಕಾಗುತ್ತೆ. ಆಮೇಲೆ ನಾನು ಇದನ್ನು ನೋಡ್ತೀನಿ. ಈಗ ನಾವು ನೋಡೋಣ, 2 ನಿಮಿಷಗಳ ಕಾಲ ಆಗಿದೆ, ನಮ್ಮದು ಬೆಂದಿದೆ. ನೋಡ್ಬೋದು ನೀವು. ನಾವೀಗ ಒಂದು ಸ್ವಲ್ಪ ನಿಧಾನಕವಾಗಿಯೇ ನಾವು ಮೊಟ್ಟೆ ಹಾಕಿರ್ತೀವಿ ನೋಡ್ರಿ, ಅದು ಸ್ವಲ್ಪ ಜಾಗನ ಬಿಡಿಸೋಣ. ನಮ್ಮ ಮೊಟ್ಟೆಗಳು ಇದೇ ಥರನೇ ಬರುತ್ತೆ ಮೊಟ್ಟೆ. ಇನ್ನೊಂಚೂರು ಬೇಯಬೇಕಾಗಿದೆ. ನೋಡ್ಬೋದು ನಾವು ಹೆಂಗೆ ಹಾಕಿದ್ದೇವೆ ನೋಡ್ರಿ, ಅದು ಮೊಟ್ಟೆ ಇದೇ ಥರನೇ ಸ್ವಲ್ಪ. ಈಗ ನೋಡ್ಬೋದು ನಮ್ಮದು ಮೊಟ್ಟೆ ಕೆಳಗಿನ ಸೈಡು ಸ್ವಲ್ಪ ಬೆಂದಿದೆ ನೋಡ್ರಿ. ಇದನ್ನು ನಾವು ಇದೇ ಥರನೇ ಈ ಥರ ಸೈಡ್ನಲ್ಲಿ ಹಾಕೋತಾ ಇದ್ದೀವಿ. ಕೆಳಗಡೆ ಮೇಲಿನ ಸೈಡು ಕೆಳಗಡೆ, ಕೆಳಗಿನ ಸೈಡು ಮೇಲ್ಗಡೆ ಮಾಡ್ಕೋತಾ ಇದ್ದೀವಿ. ನೋಡ್ಬೋದು ನೀವು, ಈ ಥರನೇ ಹಾಕ್ತಾಯಿದ್ದೀವಿ. ಈ ಥರನೂ ನಿಮಗೆ ಮಧ್ಯಕ್ಕೆ ಪೀಸ್ ನಾವು ಫಸ್ಟಿಗೆ ಒಡೆದು ಹಾಕ್ತೀವಿ ನೋಡ್ರಿ ಮೊಟ್ಟೆ, ಅದು ಈ ಥರ ಬರುತ್ತೆ. ನೋಡ್ಬೋದು ನೀವು ಇಲ್ಲಿ. ಇದೆಲ್ಲ ನಾನು ಈ ಥರ ಫೋಲ್ಡ್ ಮಾಡಿ ಹಾಕೋತಾ ಇದ್ದೀನಿ. ನೋಡ್ಬೋದು ನೀವು ಇಲ್ಲಿ ನಾನೀಗ ಎಲ್ಲ ಮೊಟ್ಟೆಯನ್ನು ಇದನ್ನು ತಿರುಗಿಸಿ ಹಾಕೋತಿದ್ದೀನಿ. ಇವಾಗ ಇನ್ನೊಂದು ಸ್ವಲ್ಪ ನಾನು ಇನ್ನೊಂದು 2 ನಿಮಿಷಗಳ ಕಾಲ ಬೇಯಿಸ್ತೇನೆ. ಈಗ ನೀವು ನೋಡ್ಬೋದು ನಮ್ಮದು ಮಿಶ್ರಣವನ್ನು ತೆಗೆದು ನೋಡೋಣ. ನೋಡ್ಬೋದು ನಮ್ಮದು ಮೊಟ್ಟೆ ಎಲ್ಲ ಚೆನ್ನಾಗಿ ನೀಟಾಗಿ ಬೆಂದಿದೆ. ಎಲ್ಲೂ ಮೊಟ್ಟೆ ನಮ್ಮದು ನೋಡ್ಬೋದು ನೀವು ಈ ಥರ ನೋಡ್ರಿ, ಒಳಗೆ ಎಲ್ಲೋ ಕಲರೆಲ್ಲ ಬೆಂದಿದೆ. ಇದು ಚೆನ್ನಾಗಿ ಒಳ್ಳೆ ಪರಿಮಳ ಬರ್ತಾ ಇದೆ. ನೋಡ್ಬೋದು ನೀವು. ಇದು ನಿಮಗೆ ರೊಟ್ಟಿಗೆ, ಚಪಾತಿಗೆ ಎಲ್ಲದಕ್ಕೂ ಬರುತ್ತೆ, ಅನ್ನಕ್ಕೆ ಎಲ್ಲದಕ್ಕೂ ಬರುತ್ತೆ. ನೋಡ್ಬೋದು ಇದು ನಮ್ಮದು ಮೊಟ್ಟೆ ಗ್ರೇವಿ ರೆಡಿಯಾಗಿದೆ. ನೋಡ್ಬೋದು ನಮ್ಮದು ಗ್ರೇವಿ ರೆಡಿಯಾಗಿದೆ. ನಾನಿವಾಗ ಸ್ಟವನ್ನು ಆಫ್ ಮಾಡ್ಕೊತಾ ಇದ್ದೀನಿ. ನಾನು ಸ್ವಲ್ಪ ಮೇಲೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಇವಾಗ ರೆಡಿಯಾಗಿದೆ ನಮ್ಮದು ಗ್ರೇವಿ. ಈಗ ನೀವು ನೋಡ್ಬೋದು ನಮ್ಮದು ಮೊಟ್ಟೆ ಗ್ರೇವಿ ನೋಡ್ಬೋದು ರೆಡಿಯಾಗಿದೆ. ನೀವು ಮನೆಯಲ್ಲಿ ಇದೇ ಥರ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.